ಗುಡ್ ಈವ್ನಿಂಗ್ ಎಲ್ಲರಿಗೂ. ಹೇಗಿದ್ದೀರಾ? ನಾನು ನಿನ್ನೆ ವಿಡಿಯೋದಲ್ಲಿ ಹೇಳಿದ್ದೆ, ನಾನು ಮುಂದಿನ ವಿಡಿಯೋದಲ್ಲಿ ಆ ಬಬಲ್ಸ್ಗಳು ಏನೆಂಬುದಾಗಿ ನಾನು ಹೇಳ್ತೇನೆ ಎಂಬುದಾಗಿ. ಓಕೆ, ಈ ಬಬಲ್ ಏನೆಂಬುದಂದರೆ ಇದು ಮೀನಿನ ನೆಸ್ಟ್ ಎಂಬುದಾಗಿ ನಾವು ಹೇಳ್ಬೋದು, ಗೂಡು. ಓಕೆ, ನಮಗೆ ಸಹ ಗೊತ್ತಿರಲಿಲ್ಲ, ಇದು ನಮ್ಮದು ಫಸ್ಟ್ ಟ್ರೈ. ಯಾವಾಗ ನಾವು ಆ ಬಬಲ್ಸನ್ನು ನೋಡಿದೆವು, ಅದು ಏನೆಂಬುದಾಗಿ ಅದರ ಬಗ್ಗೆ ನಾವು ರಿಸರ್ಚ್ ಮಾಡುವಾಗ ನಮಗೆ ಗೊತ್ತಾಯಿತು, ಇದು ಗಂಡು ಮೇಲ್ ಫಿಶ್ ಅಂತೇಳಿ. ಓಕೆ, ಇದರ ಅರ್ಥ ಯಾವಾಗ ಅವರು ಬಬಲ್ಸನ್ನು ಇಡ್ತಾರೋ ಆವಾಗ ಅವರು ಬ್ರೀಡಿಗೆ ರೆಡಿ ಆಗಿದ್ದಾರೆ ಎಂಬುದಾಗಿ ಅದರದ್ದು ಅರ್ಥ ಆ್ಯಕ್ಚುಲಿ. ಸೊ ಹಾಗೆ ನಾವು ಅಂದ್ಕೊಂಡೆವು ಇದಕ್ಕೊಂದು ಹುಡುಗಿಯನ್ನು ಹುಡುಕಬೇಕು ಎಂಬುದಾಗಿ, ಹೆಣ್ಣು ಫಿಶನ್ನು. ಸೊ ಹಾಗಾಗಿ ನಾವು ಇವತ್ತು ಅದಕ್ಕೊಂದು ಹೆಣ್ಣು ಫಿಶನ್ನು ತಗೊಂಡು ಬಂದೆವು. ನೋಡಿ ಡಿಫ್ರೆನ್ಸ್ ನೋಡಿ ಎರಡರಲ್ಲಿ. ಹುಡುಗ ನೋಡಲಿಕ್ಕೆ ಅವನಿಗೆ ತುಂಬ ಇದು ನೋಡಲಿಕ್ಕೆ ತುಂಬ ಚೆಂದ ಇದ್ದಾನೆ, ಆದರೆ ಹುಡುಗಿ ತುಂಬ ಸಿಂಪಲ್ ಆಗಿ ನಾರ್ಮಲ್ ಮೀನ್ ಥರ. ಹೀಗೆ ನಾವು ಐಡೆಂಟಿಫೈ ಮಾಡ್ಬೋದು ಹುಡುಗ ಮತ್ತು ಹುಡುಗಿ ಯಾವುದು ಎಂಬುದಾಗಿ. ನೀವಿಲ್ಲಿ ನೋಡ್ಬೋದು, ನೀವೀಗ ಒಂದು ಕ್ವಶನ್ ಮಾಡ್ಬೋದು, ಯಾಕೆ ನಾನು ಹೆಣ್ಣು ಮೀನನ್ನು ಅಲ್ಲಿ ಸಪ್ರೇಟಾಗಿ ಒಂದು ಡಬ್ಬೆಯಲ್ಲಿ ಹಾಕ್ಕೊಂಡು ನಾನು ನೀರಲ್ಲಿ ಇಟ್ಟಿದ್ದೇನೆ ಎಂಬುದಾಗಿ. ಒಂದು ರೀಸನ್ ಏನಂದರೆ, ನಾವು ಡೈರೆಕ್ಟ್ ಮೀನನ್ನು ಹೊರಗಿಂದ ತಂದ ನಂತರ ಅದನ್ನು ಪಾಟಿಗೆ ಹಾಕ್ಲಿಕ್ಕೆ ಆಗೋದಿಲ್ಲ. ಇಲ್ಲಿ ನಾನು ಮೇಯ್ನಾಗಿ ಇದರ ಉದ್ದೇಶ ಏನೆಂದರೆ, ಇವರು ಫೈಟರ್ ಫಿಶ್ ಆಗಿರೋದ್ರಿಂದ ಒಂದು ಪಾಟಲ್ಲಿ ಒಂದೇ ಮೀನನ್ನು ನಾವು ಇಡ್ಬೋದು. ಓಕೆ, ಎರಡೆರಡು ಮೀನುಗಳನ್ನು ಒಟ್ಟಿಗೆ ಹಾಕಿದರೆ ಅದರಲ್ಲಿ ಒಂದು ಮೀನು ಸಾಯುವ ಚಾನ್ಸಸ್ ಇದೆ. ಓಕೆ, ಸಾಯುವ ಚಾನ್ಸಸ್ ಇದೆ ಅಲ್ಲ, ಒಂದು ಮೀನು ಸಾಯ್ತದೆ, ಯಾಕಂದರೆ ಅವರು ತುಂಬ ಜಗಳ ಮಾಡ್ತಾರೆ. ಸೊ ಅದಕ್ಕಾಗಿ ಇದು ಹೊಸ ಮೀನು ಆಗಿರೋದ್ರಿಂದ ಆ ಹುಡುಗಿಯ ಪರಿಚಯ ಆಗೋದಕ್ಕಾಗಿ ನಾನು ಏನು ಮಾಡಿದ್ದೇನೆ ಎಂಬುದಾಗಿ, ಅವನು ಅದು ಮೀನನ್ನು ನೋಡುವ ಥರ ಅದನ್ನು ನಾನು ಸಪ್ರೇಟಾಗಿ ಇಟ್ಟಿದ್ದೇನೆ. ಓಕೆ, ಈಗ ಇದನ್ನು ನಾನು ಒಂದು ರಾತ್ರಿ ಇಟ್ಟಿದ್ದೆ ಹೀಗೇನೆ ಪರಿಚಯ ಮಾಡಲಿಕ್ಕೆ. ಆದ ನಂತರ ಅದನ್ನು ನಾನು ಪಾಟಿಗೆ ಹಾಕಿದೆ. ಪಾಟಿಗೆ ಹಾಕಿ ಅಂದರೆ ಬಿಡಬಾರ್ದು, ಒಂದು ಸ್ವಲ್ಪ ನಾವು ನೋಡಬೇಕಾಗ್ತದೆ, ಯಾಕಂದರೆ ಅವರು ಯಾವ ರೀತಿಯಲ್ಲಿ ಫೈಟ್ ಮಾಡ್ತಾರೆ ಎಂಬುದಾಗಿ ನಿಮಗೆ ಗೊತ್ತಾದರೆ ನೀವು ತಕ್ಷಣ ತೆಗಿಬೇಕಾಗ್ತದೆ. ಅಂದರೆ ಒಂದು 2-3 ದಿನ ತಾಗ್ತದೆ. ಆದರೆ ನಾನು ಒಂದು ದಿನ ನೋಡಿದೆ, 2ನೇ ದಿನ ನಾನು ಇನ್ನೊಂದು ಪಾಟಿಗೆ ಹಾಕಿ ಇಟ್ಟೆ, ಅಷ್ಟೊಂದು ಡಿಫ್ರೆನ್ಸ್ ಗೊತ್ತಾಗಲಿಲ್ಲ. ಇಲ್ಲಿ ನೀವು ನೋಡ್ಬೋದು, ಈಗ ನಾನು ಇದನ್ನು ಪಾಟಿಗೆ ಹಾಕಿದ್ದೇನೆ, ಆದರೆ ಒಂದು ಮೂಲೆಯಲ್ಲಿದೆ ನಾನೊಂದು ತೀರ ನೀನೊಂದು ತೀರ ಎಂಬುದಾಗಿ. ಒಂದು ಕಡೆ ಇದೆ, ಇನ್ನೊಂದು ಕಡೆ ಇದೆ. ಅಷ್ಟೇನು ದೊಡ್ಡ ಫೈಟಿಗೆ ಹೋಗ್ತಾ ಇಲ್ಲ ಇಬ್ಬರು. ಅಂದರೆ ಹತ್ತಿರ ಬರಲಿಕ್ಕೆ ಕೇಳುವುದಿಲ್ಲ, ಹತ್ತಿರ ಒಂದು ಸ್ವಲ್ಪ ಬಂದಿದೆ ಅಂತ ಹೇಳುವಾಗ ಹುಡುಗಿಯ ಹತ್ತಿರ ಅವನು ಬರುವಾಗ ಹುಡುಗಿ ತುಂಬ ಅಗ್ರೆಸಿವ್ ಆಗ್ತಾಳೆ. ಹಾಗೆ ಹುಡುಗಿ ಆಚೆ ಹೋಗುವಾಗ ಅವನು ತುಂಬ ಇದಾಗ್ತಾನೆ. ಹಾಗೆ ಏನು ಪ್ರಾಬ್ಲಮ್ ಆಗ್ತಾ ಇಲ್ಲ. ಸೊ ಇಲ್ಲಿ ಅವನು ಆಲ್ರೆಡಿ ನೆಸ್ಟ್ ರೆಡಿ ಮಾಡಿದ್ದಾನೆ, ನೆಸ್ಟನ್ನು ಬಿಟ್ಟು ಅವನು ಆಚೀಚೆ ಹೋಗ್ತಾ ಇಲ್ಲ. ಸೊ ಹಾಗೆ ಇದು ನನ್ನದು 2ನೇ ದಿನ, ಏನು ಪ್ರಾಬ್ಲಮ್ ಆಗ್ತಾ ಇಲ್ಲ. ನಾನೇ ಟ್ರೈ ಮಾಡ್ತಾ ಇದ್ದೇನೆ ಅವನಿಗೆ ಆಚೆ ಸೈಡ್ ಮಾಡಲಿಕ್ಕೆ, ಆದರೆ ಅವನು ಆಚೆ ಸೈಡ್ ಹೋಗ್ತಾ ಇಲ್ಲ. ಇವರದೊಂದು ಏನಂದರೆ ಒಂಥರ ಟೆರಿಟರಿ ಎಂಬುದಾಗಿ, ಅಂದರೆ ಒಂದೊಂದು ಸಮೂಹ, ಇದು ನನ್ನ ಸಮೂಹ, ನನ್ನ ಏರಿಯಾದಲ್ಲಿ ಇನ್ನೊಬ್ಬರು ಬರಬಾರ್ದು ಎಂಬುದಾಗಿ, ಆ ರೀತಿ ಅವರದು ಮೆಂಟ್ಯಾಲಿಟಿ. ಅಂದರೆ ಒಂದು ಪ್ಲೇಸಲ್ಲಿ ಇನ್ನೊಂದು ಬರುವಾಗ ಅದನ್ನಲ್ಲಿ ನಿಲ್ಲಿಕ್ಕೆ ಬಿಡೋದಿಲ್ಲ. ಹಾಗಾಗಿ ಅವರು ಏನು ಮಾಡ್ತಾರೆ ಅಂದರೆ ಅದಕ್ಕಾಗಿ ಫೈಟ್ ಮಾಡೋದು. ಸೊ ಹಾಗೆ ನಾರ್ಮಲಿ ಇದು ಒಂದೇ ಪಾಟಲ್ಲಿ ಒಂದು ಮೀನನ್ನು ಮಾತ್ರ ಇಡ್ತಾರೆ. ಸೊ ಮುಂದಿನ ವಿಡಿಯೋದಲ್ಲಿ ನಾನು ನಿಮಗೆ ಹೇಳ್ತೇನೆ ಎಂತೆಲ್ಲ ಆಯಿತು ಎಂಬುದಾಗಿ. ವಿಡಿಯೋವನ್ನು ತಪ್ಪದೆ ನೋಡಿ. ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರೆಯಬೇಡಿ. ಮುಂದಿನ ವಿಡಿಯೋಗಾಗಿ ಕಾಯ್ತಾ ಇರಿ. ಅಲ್ಲಿವರೆಗೆ ಬಾಯ್, ಟೇಕ್ ಕೇರ್.